ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ನಿಮ್ಮನ್ನ ಅಗ್ನಿ ಅವ್ರು ಕರೀತಾ ಇದ್ದಾರೆ ನೋಡಿ. ಹೌದಾ? ನಾನು ವೈದೇಹಿ, ಇಲ್ಲಿ ಯಾರು ಇಲ್ಲ ಕಣೆ. ನೀನ್ ಪಕ್ಕದ ರೂಟಲ್ಲಿ ನೋಡ್ದೆ. ಸರಿ, ಒಂದ್ ಕೆಲಸ ಮಾಡಿ, ನೀನು ಒಳಗಡೆ ಹೋಗ್ಬೋದು, ನನ್ ಮೇಲ್ಗಡೆ ಹೋಗ್ಬೋದು. ಅಮ್ಮ, ಇಬ್ರು ಬೇರೆ ಬೇರೆ ಆಗಿ ಹುಡ್ಕೋದ್ ಬೇಡ, ಒಟ್ಟಿಗೆ ಇರೋಣ. ನನಗೇನು ತೊಂದ್ರೆ ಆಗಲ್ಲ, ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ನೋಡೋಣ. ನೀನ್ ಹೋಗ್ ಒಳಗಡೆ, ನನ್ ಮೇಲ್ಗಡೆ ನೋಡಿ. ಇಲ್ಲಿ ಯಾರು ಇಲ್ಲ, ನೀನ್ ಹುಷಾರು. ಸ್ಪೆಷಲ್ ಜ್ಯೂಸ್ ಫಾರ್ ಜಸ್ಟಿಸ್ ಸೂರ್ಯನಾರಾಯಣ ವಸಿಷ್ಠ. ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಎಲ್ಲರೂ ನನ್ನ ಜೀವನದಲ್ಲಿ ಮುಳ್ಳಾಗಿದ್ರು. 25 ವರ್ಷದ ಹಿಂದೆನೆ ನಾನು ನಿಮ್ಮನ್ನೆಲ್ಲ ಮುಗಿಸ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ನನ್ನ ದಾರಿನಲ್ಲಿ ಬಂದು ಒಕ್ಕರ್ಸ್ಕೊಂಡಿದ್ದೀರಾ. ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ. ನೀವ್ ಬದುಕಿದ್ರೆ ನಾನು ಬದುಕೋದಕ್ಕಾಗಲ್ಲ. ಸೊ ಸೂರ್ಯನಾರಾಯಣ ವಸಿಷ್ಠ ಭಾವ, ಗುಡ್ ಬೈ. ಅವಳ ಕೋಪದಲ್ಲಿ ಒಂದು ಅರ್ಥ ಇದೆ ಮಗಳೇ. ಪಾಪ ಅವಳು ತಾನೇ ಎಷ್ಟು ದಿವಸ ಅಂತ ಸಹಿಸ್ಕೊತಾಳೆ. ಆ ವಿಕ್ಕಿಗಾದ್ರೂ ಬುದ್ಧಿ ಬೇಡವಾ? ಎಷ್ಟು ದಿವಸ ಆದ್ರೂ ಒಂದು ಫೋನು ಒಂದು ಮೆಸೇಜು ಮಾಡದೇ ಇದ್ರೆ ಅವಳು ಕೋಪ ಬರೋದಿಲ್ವಾ? ರೀ, ನಾನು ವೇದಾಂತಗೆ ಹೇಳಿ ವಿಕ್ಕಿ ಕೈಲಿ ಫೋನ್ ಮಾಡಿಸ್ತೇನೆ. ಹೌದು, ವೇದಾಂತ್ ಎಲ್ಲಿದ್ದಾನೆ ಪ್ರೀ? ಅವನು ಚೆನ್ನೈಗೆ ಹೋಗಿದ್ದಾನೆ ರೀ. ನಾನು ಈಗಲೇ ಅವನಿಗೆ ಫೋನ್ ಮಾಡಿ, ನೋಡಪ್ಪ ವಿಕ್ಕಿ ಕೈಲಿ ನಮ್ಮ ಆರ್ತಿಗೊಂದು ಫೋನ್ ಮಾಡಿಸು ಅಂತ ಹೇಳ್ತೀನಿ. ಹಾಂ, ಅಮ್ಮ, ಅಕ್ಕ ಗ್ಲಾಸ್ ಎಲ್ಲ ಎಸಿತಾ ಇದ್ದಾಳೆ ಅನ್ಸುತ್ತೆ. ರೀ, ಲೋಟ ಎಸಿ ಥರ ಶಬ್ದ ಬರ್ತಿದೆ ಅಲ್ವಾ? ಅಮ್ಮ, ಅಕ್ಕ ಯಾಕೋ ಕೋಪ ಮಾಡ್ಕೊಂಡಿದ್ದಾಳೆ. ರೀ, ಈ ಟೈಮಲ್ಲಿ ಕೋಪ ಮಾಡ್ಕೊಳ್ಬಾರ್ದು ರೀ, ಅದವಳು ಒಳ್ಳೇದಲ್ಲ ರೀ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಅದು ಗೊತ್ತಾಗ್ಲಿಲ್ಲ ಅಪ್ಪ. ಅದು ವಿಸ್ಮಯ, ಜಾದು, ಮ್ಯಾಜಿಕ್. ಓಕೆಪ್ಪ, ಡನ್. ಸರಿ, ನೀವೇನಾದ್ರೂ ಮಾಡ್ಕೊಳ್ಳಿ. ಮತ್ತೆ ಆ ಮನೆಯಲ್ಲಿ ಏನು ಹುಡುಕ್ತಾ ಇದ್ದೆ? ಏನೂ ಇಲ್ಲ. ನಿಜ ಹೇಳು, ಇಲ್ಲ ಅಂದ್ರೆ ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ವಾಪಸ್ ಕಳಿಸ್ತೀನಿ. ಈಗಿನ ಕಾಲದ ಮಕ್ಕಳು ತುಂಬ ಚುರುಕು. ಅವ್ರ ಜೊತೆಗೆ ನಮ್ಮ ಯಜಮಾನರು ಸೇರ್ಕೊಂಡಿದ್ದಾರೆ. ಅದೇನೋ ಮ್ಯಾಜಿಕ್ ಮಾಡ್ತಾರಂತೆ, ಮ್ಯಾಜಿಕ್ನ. ನೀವ್ ನನ್ನ ಕೈಗೆ ಸಿಗಿ
ಮಾಡ್ತೀನಿ ನಿಮ್ಗೆ. ಅಲ್ಲ, ನೀವ್ ಯಾವತ್ತೂ ಹೀಗ್ ಮಾಡ್ದವ್ರೆ ಅಲ್ಲ. ಇವಾಗ ಯಾಕೆ ಹೀಗ್ ಮಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಕಾಡಿಸ್ತಾ ಇದ್ದೀರಾ? ರೀ ಹೆಂಡತಿ ಹೆಂಡತಿ, ಇದು ವಿಕ್ಕಿ ಅವ್ರ ವಾಯ್ಸ್ ಅಲ್ವಾ? ವಿಕ್ಕಿ, ಹಾಯ್ ಹೆಂಡತಿ. ರೀ ಹೆಂಡತಿ, So cute, he's so handsome, he's so cool, he's so hot, he's just awesome. ಹಾಯ್ ಹೆಂಡತಿ. ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಹೆಂಡತಿ. ಅದು ಅಲ್ಲಿ ನಾನು ಸೂರಿ ಇದ್ದಾರ ಅಂತ ಹುಡ್ಕೊಂಡು ಬಂದಿದ್ದೆ. ಏನು ಸೂರಿನ? ಸೂರಿ ಅಲ್ಲಿದ್ದಾರೆ ಅಂತ ನೀನ್ ಯಾಕೆ ಅನ್ಕೊಂಡೆ? ಹೌದು ಸುಹಾಸಿನಿ, ಕಡೆಗೆ ನಿನ್ನ ಮನೆಯಲ್ಲೇ ನನ್ನ ಕೈ ಕೆಳಗಡೆ ಆಳಾಗಿ ಇಟ್ಕೊಂಡೆ. ನಿನ್ನಲ್ಲಿ ಇಷ್ಟೆಲ್ಲ ಒಳ್ಳೆತನ ಇದ್ರು ನಿನಗೆ ಯಾಕೆ ಹೀಗಾಯ್ತು? ಒಂದು ತಿಳ್ಕೊ ಸುಹಾಸಿನಿ, ಕಲ್ಲಿಗೆ ಎಷ್ಟು ಉಳಿ ಪೆಟ್ಟು ಬೀಳುತ್ತೋ ಅದಷ್ಟು ಒಳ್ಳೆ ಶಿಲೆ ಆಗತ್ತೆ. ನೀನ್ ಈ ಮೋಟಿವೇಶನಲ್ ಸ್ಪೀಚ್ ಎಲ್ಲ ನನ್ನ ಮುಂದೆ ಬೇಡ. ಕತ್ಲ ಕೋಣೆನಲ್ಲಿ ನಿನಗೆ ನೀನೇ ಹೇಳ್ಕೊಳ್ವಂತೆ. ಕತ್ಲಿದ್ದಲ್ಲೇ ಬೆಳಕಿರೋದು. ರಾವಣ ಇದ್ದಿದ್ದಕ್ಕೆ ರಾಮನಿಗೆ ಬೆಲೆ, ಕೌರವರಿಂದಾನೆ ಪಾಂಡವರಿಗೆ ಬೆಲೆ. ನಿನ್ನಂಥವ್ರು ಇರೋದಕ್ಕೆ ಕಣೆ ನಮ್ಮಂಥವ್ರಿಗೆ ಬೆಲೆ ಇರೋದು. ನಿನ್ನನ್ನು ಯಾವ ಕತ್ಲೆ ಕೊಂಡಲ್ಲಿ ಬೇಕಾದರೂ ಹಾಕು, ಒಳಗಿರೋ ಬೆಂಕಿ ಯಾವತ್ತೂ ಆರಲ್ಲ. ನಾನು ಮನಸ್ಸು ಮಾಡಿದ್ರೆ ಒಳಗಿರೋ ಬೆಂಕಿ ದೀಪನೂ ಆಗ್ಬೋದು, ಚಿತೆನೂ ಆಗ್ಬೋದು. ವೆರಿ ಗುಡ್, ಚೆನ್ನಾಗಿ ಡೈಲಾಗ್ ಹೊಡಿತೀಯ. ಒಂದು ಕೆಲಸ ಮಾಡು, ಎಲ್ಲಾದ್ರೂ ಸಿನಿಮಾ ಅವ್ರ ಹತ್ರ ಸ್ಕ್ರಿಪ್ಟ್ ಬರೆಯೋಕ್ಕಾದ್ರೂ ಸೇರ್ಕೊಂಡ್ಬಿಡು. ಅದಾದ್ರೂ ನಿನಗೆ ಸೂಟ್ ಆಗ್ಬೋದೇನು? ಏನಾಗ್ತಿದೆ ಇಲ್ಲಿ? ವೈಜಯಂತಿ ಅಮ್ಮನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇವ್ರಿಗೆ ಮೈಯಲ್ಲಿ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಸರಿ ಮಾಡೋಣ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀರಾ ಅಥವಾ ಅವ್ರಿಗೆ ಇಷ್ಟ ಇಲ್ದಿರೋ ಜಾಗ ಕರ್ಕೊಂಡು ಹೋಗ್ತಿದ್ದೀರಾ? ವೈಜಯಂತಿ ಅಮ್ಮ, ನೀವ್ ಹೇಳಿ, ಏನಾಯ್ತು? ಅಕ್ಕ ಹೇಳು. ನೀವ್ ನನ್ಗೆ ಅಕ್ಕನ ಸಮಾನ ವೈಜಯಂತಿ ಅವರೇ, ಹೇಳಿ, ಮಾತಾಡಿ. ನಾನ್ ನಿಮ್ಮನ್ನ ಬಲವಂತ ಮಾಡಿ ಎಲ್ಗಾದ್ರೂ ಕಳಿಸ್ತಾ ಇದ್ನಾ? ಹೇಳಿ. ಇಲ್ಲ ಮುಂದೆ ಅವ್ರೆ, ನನ್ ಫೋನ್ ಪಿಕ್ ಮಾಡಿಲ್ಲ ಅಂತ ತಾನೇ ನೀವು ಕೋಪ ಮಾಡ್ಕೊಂಡಿರೋದು? ಏ ಅಂಜು, ಸಾಕ್ ಬಿಡೆ. ಅಕ್ಕ, ನಾನು ಹೇಳ್ದೆ ತಾನೆ, ನಾನು ಅಂಜು ಅಲ್ಲ, ವಿಕ್ರಾಂತ್ ವಸಿಷ್ಠ ಅಂತ. ಅಕ್ಕ, ಈಗ ನೀನ್ ವಿಕ್ರಾಂತ್ ಬಾವನ್ ಜೊತೆ ಹೇಗ್ ಮಾತಾಡ್ತೀಯೋ ಅದೇ ತರ ನನ್ ಜೊತೆ ಮಾತಾಡ್ಬೇಕು. ಓ, ನೀನು ಗಡ್ಡ ಮೀಸೆ ಈ ತರ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ರೆ ನೀವ್ ವೇದಾಂತ್ ವಸಿಷ್ಠ, ನೀನ್ ವಿಕ್ರಾಂತ್ ವಸಿಷ್ಠನಾ? ಹೌದಾ ವಿಕ್ರಾಂತ್? ಹಾಗ್ರಜ, ಬನ್ನಿ ಹೆಂಡತಿ, ಕೂತ್ಕೊಳ್ಳಿ. ಅಗ್ರಜ, ಶುರು ಮಾಡುವ? ಯಾ.
ಏ ಕುಚಿಕು 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 ನೀವು ಚಟ್ಟಿ ದೋಸ್ತಿ ಕಾಣ ಕುಚಿಕು ಜೀವಕ್ಕಿಲ್ಲ ಜಾಸ್ತಿ ಕಾಣ ಕುಚಿಕು ಓ ಗಡಿಯ ಜೀವತ್ ಗಡಿಯ ನಿಂಗೆ ಶಾನ ಇಬ್ರು ನಿಲ್ಸಿ. ಪಾಪ ಅಂಜು ನಾನು ಬೇಜಾರಾಗಿರೋದು ನೋಡಿ ನನ್ನ ನಗ್ಸೋಕ್ಕೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ. ನೋಡಿ ವಿಕ್ಕಿ ಅವರೇ, ನಿಮ್ಮ ಬಗ್ಗೆ ನಾನು ಎಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದೆ. ನಿಮ್ಮಷ್ಟು ಪ್ರೀತಿ ಮಾಡೋರು ಯಾರೂ ಇಲ್ವೇ ಇಲ್ಲ. ನೀವೇ ಇಂದ್ರ, ನೀವೇ ಚಂದ್ರ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದೆ. ಆದರೆ ನೀವು ನೋಡಿದ್ರೆ ನನಗೊಂದು ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಸುದ್ದಿನೇ ಇಲ್ಲ. ರೀ ಹೆಂಡತಿ, ಒಂದು ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೋಡಿ ವಿಕ್ಕಿ ಅವರೇ, ಮೊದಲನೇ ಸಲ ನನ್ನ ಮಗು ಕಿಕ್ ಮಾಡಿದಾಗ ನೀವು ನನ್ನ ಜೊತೆಗಿರ್ಲಿಲ್ಲ. ನೀವೇ ಹೇಳ್ತಿದ್ರಲ್ವಾ, ಮೊದಲನೇ ಸಲ ಜೂನಿಯರ್ ಕಿಕ್ ಮಾಡಿದಾಗ ನೀವು ಅದನ್ನ ಫೀಲ್ ಮಾಡಬೇಕು ಅಂತ. ಆದ್ರೆ ಅದು ಮಿಸ್ ಆಯ್ತು ತಾನೆ. ನನ್ನ ಡೆಲಿವರಿಗೆ ಇನ್ನೊಂದು ವಾರ ಇದೆ ಅಷ್ಟೆ. ನನ್ನ ಮಗು ಭೂಮಿಗೆ ಬಂದ ತಕ್ಷಣ ನಿಮ್ಮನ್ನೇ ನೋಡ್ಬೇಕು ಅಂತ ಆಸೆ. ಅತ್ತೆ, ನೀವು ತುಂಬಾ ತಲೆ ಉಪಯೋಗಿಸೋಕೆ ಹೋದ್ರೆ ಇದೇ ತರ ರೂಮ್ ಒಳಗೆ ಕೂಡಾಕಿ ಹಾವು ಚೆಳು ಬಿಟ್ಬಿಡ್ತೀನಿ ಅಷ್ಟೇ. ವಿಚಿತ್ರವಾಗಿ ಹಿಂಸೆ ಕೊಡ್ಬೇಕಾಗತ್ತೆ. ಬೇಡ, ಏನಾಯ್ತು ಅಂತ ಹೇಳ್ತೀನಿ. ಹೇಳಿ. 25 ವರ್ಷಗಳ ಹಿಂದೆ ನನಗೊಬ್ಬ ವ್ಯಕ್ತಿ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದ. ಅವನ್ ಟಾರ್ಚರ್ನ ತಡೆಯಕ್ಕಾಗ್ದೆ ನಾನು ಅವನನ್ನ ಕೂಡ್ ಹಾಕಿ ಕಾವಲು ಕಾಯೋದಕ್ಕೆ ರೌಡಿಗಳನ್ನ ಬಿಟ್ಟಿದ್ದೆ. ಅದೇ ಅವತ್ ಬಂದಿದ್ನಲ್ಲ ಅವನು. ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇದ್ದೀರಾ. ನೀವು ನನ್ನ ಹತ್ರ ಏನೂ ಹೇಳ್ಕೊಳ್ಳೋದಿಲ್ಲಪ್ಪ. ನಾನಂತೂ ಎಲ್ಲ ಬಡಬಡ ಅಂತ ಹೇಳ್ತಾ ಇರ್ತೀನಿ. ಹೇಳಿಮ್ಮ, ಏನಾಯ್ತು? ಸುಹಾಸಿನಿ ಅತ್ತೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? ಯಾಕೆ ಆ ರೀತಿ ಹೇಳ್ಕೊಂಡು ಹೋಗ್ತಿದ್ರು? ಇಲ್ಲಮ್ಮ, ನಾನೇನೋ ಒಂದು ತಪ್ಪು ಮಾಡಿದೆ, ಅದಕ್ಕೆ ಅವ್ರಿಗೆ ಸಿಟ್ಟು ಬಂತು, ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ ಅಷ್ಟೇ. ಮನೇಲಿ ಒಂದಿನ ವೇದಾಂತ ಇಲ್ಲ ಅಂದ ತಕ್ಷಣ ಈ ಸುಹಾಸಿನಿ ಅತ್ತೆ ಚಿಗುರ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಅಂದಾಗೆ ಅಮೂಲ್ಯ ಅವರೇ, ವೇದಾಂತ್ ಎಲ್ಲಿದ್ದಾರೀಗ? ಅವ್ರಪ್ಪ ಸಿಕ್ಕಿದ್ರ? ಯಾವಾಗ ಬರ್ತಾರಂತೆ? ವೇದಾಂತ ಅಪ್ಪನ ಹುಡ್ಕೋದಿಕ್ಕಂತ ಅಲ್ಲೇ ಉಳ್ಕೊಂಡಮ್ಮ. ಇವತ್ತು ಹೊರಟಿದ್ದಾನೆ, ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ಅಲ್ಲಮ್ಮ, ನೀವೇನೋ ತಪ್ಪು ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಏನ್ ತಪ್ಪು ಮಾಡಿದ್ರಿ? ಅಯ್ಯೋ, ನನ್ನ ವಿಚಾರ ಬಿಡಿ. ವೇದಾಂತ್ ಅಪ್ಪನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ವೈಜಯಂತಿ ಅಮ್ಮಂಗೆ ಸಂಪಿಪುರದಲ್ಲಿ ಏನಾಯ್ತು ಅಂತ ಹೇಳೋದ್ ಬೇಡ, ಸುಮ್ಮನೆ ಗಾಬರಿ ಆಗ್ತಾರೆ. ಇಲ್ಲಮ್ಮ, ಏನ್ ಸುದ್ದಿನೂ ಇಲ್ಲ. ಗೊತ್ತಾದ್ರೆ ಹೇಳ್ತೀನಿ. ಅಮ್ಮ ಅಂದಂಗೆ ನಿಮಗೆ ಸುಹಾಸಿನಿ ಅತ್ತೆ ಮೊದಲಿಂದನೂ ಪರಿಚಯನಾ? ವೇದಾಂತ್ ಅಪ್ಪ, ನಿನ್ನೆ ಕೇಳ್ತಿರೋದು ವೇದಾಂತ್.
ಸರಿ ವೇದಾಂತ್, ನೀನೇನೋ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ನೀನು ಹೋಗಿ ಫ್ರೆಶ್ ಅಪ್ ಆಗು, ನಾನು ಕಾಫಿ ಮಾಡ್ಕೊಂಬರ್ತೀನಿ. ವೇದಾಂತ್ ಅವರೇ, ಈಗ ಬಂದ್ರಾ? ಒಬ್ಬರೇ ಬಂದ್ರಾ? ಅದು ಗಾಡಿ ಲಗೇಜ್ ಏನಾದ್ರು ಇದೆಯಾ? ಹೋಗಿ ತಗೊಂಡ್ ಬರ್ಲಾ? ಬೇಡಮ್ಮ, ಪರವಾಗಿಲ್ಲ, ವಾಚ್ಮ್ಯಾನ್ ತರ್ತಾರೆ. ವೇದಾಂತು, ವೇದಾಂತು, ವೇದಾಂತು. ಅಜ್ಜಿ, ಇಲ್ಲಿದ್ದೀನಿ. ಯಾರು ಹುಡುಕ್ತಿದ್ದೀರಾ ಅಜ್ಜಿ? ಸೂರ್ಯ ಬರ್ಲಿಲ್ವಾ ನಿನ್ ಜೊತೆ ವೇದಾಂತು? ಕ್ಷಮಿಸಿ ವೇದಾಂತ್ ಅವರೇ, ಅಮ್ಮ ನಿಮ್ಮ ಬಗ್ಗೆ ತುಂಬಾ ಕೇಳ್ತಾ ಇದ್ರು, ಅದಕ್ಕೆ ನಾನು ಸೂರ್ಯ ಅವ್ರ ಬಗ್ಗೆ ಅವ್ರಿಗೆ ಹೇಳ್ದೆ. ವೇದಾಂತು, ಅವಳು ಹೇಳಿದ್ರಲ್ಲಿ ತಪ್ಪೇನೋ ಇದೆ? ಏನೂ ತಪ್ಪಿಲ್ಲಪ್ಪ. ಸರಿ, ಆ ವಿಷಯ ಬಿಡು. ಸೂರ್ಯ ಎಲ್ಲಿದ್ದಾನೆ? ಅಲ್ಲ, ವೈದ್ಯಂತೆ ಹೇಳಿದ್ರು ನೀವು ಸಂಪಿಗೆಪುರಕ್ಕೆ ಸೂರ್ಯನ ಹುಡ್ಕೊಂಡು ಹೋಗಿದ್ದೀರಾ ಅಂತ. ಫೋಟೋ ಬೇರೆ ಕಳಿಸಿದ್ಲಂತಲ್ಲ, ಅದಕ್ಕೆ ಕೇಳಿದೆಪ್ಪ. ಸೂರ್ಯ ಸಿಕ್ಕದ್ನ ಕರ್ಕೊಂಡು ಬಂದಿದ್ದೀರಾ, ಎಲ್ಲಿದ್ದಾನೆ ಅಂತ ಕೇಳಿದೆ. ಸೂರ್ಯನ ಕರ್ಕೊಂಡು ಬಂದಿದ್ದೀಯಾ? ಅಜ್ಜಿ, ಮಾವ ಸಿಕ್ಕಿದ್ರು. ಇಲ್ಲ, ಅಜ್ಜಿ ಸಿಕ್ಕಿ. ಸೂರ್ಯನಾರಾಯಣ ವಸಿಷ್ಠ, ಜಸ್ಟಿಸ್ ಸೂರ್ಯನಾರಾಯಣ ವಸಿಷ್ಠ ಅನ್ಯಾಯನ ಸೋಲಿಸಿ ಎಲ್ರಿಗೂ ನ್ಯಾಯ ಕೊಡ್ತಾ ಇದ್ದಂತ ಮಹಾನುಭಾವ. ಆದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ನ್ಯಾಯ ಕೊಡ್ಸೋದಕ್ಕೆ ಆಗ್ಲಿಲ್ಲ ಅಲ್ಲ? ನಿಮ್ಮ ಮಗನಿಗೆ ಈಗ ತಲೆ ಕೆಟ್ಟು ಹೋಗಿದೆ. ನಮ್ಮಪ್ಪನ್ಗೆ ನಾನೇ ಮಗ ಅಂತ ಗೊತ್ತಾಯ್ತೋ ಇಲ್ವೋ? ನಮ್ಮಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅವನ ತಲೆನಲ್ಲಿ ಸಾವಿರಾರು ಪ್ರಶ್ನೆ ಇದೆ. ಆದ್ರೆ ವೈದೇಹಿ ಮಾತ್ರ ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿದ್ದಾಳೆ, ನೀವ್ ಮನೆಗೆ ವಾಪಸ್ ಬಂದೇ ಬರ್ತೀರಾ ಅಂತ. ಆದ್ರೆ ಇವತ್ತು ನಾನ್ ಆಡೋ ಆಟದಿಂದ ನಿಮ್ ಮಗನಿಗೆ ತಲೆ ಕೆಟ್ಟು ಹೋಗುತ್ತೆ. ನೋಡ್ತಾ ಇರಿ, ಈಗ ನಾನು ಮಾಡೋ ಕೆಲಸದಿಂದ ನಿಮ್ಮ ಮಗ ಹುಚ್ಚಂತರ ಆಗ್ತಾನೆ. ನಿಮ್ಮ ಹೆಂಡತಿ ಕುಸ್ತು ಹೋಗ್ತಾಳೆ. ಈ ಮನೆ ಬುನಾದಿನೇ ಕುಸ್ತು ಹೋಗುತ್ತೆ. ಬದುಕಿದ್ದಾಗ್ಲೇ ತಿಥಿ ಮಾಡಿದ್ರೆ ಆಯುಸ್ಸು ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ? ಮೋಸ್ಟ್ಲಿ ಕಡಿಮೆನೇ ಆಗತ್ತೆ ಅನ್ಸುತ್ತೆ. ಏನ್ ಮಾಡೋದು? ನಿನ್ನೆ ನಿಮ್ಮ ಹೆಂಡತಿ ಬಂದು ನಿಮ್ಮನ್ನ ಕಾಪಾಡ್ಬಿಟ್ಲು. ಇಲ್ಲ ಅಂದ್ರೆ ಇವತ್ತು ನಿಜವಾದ ತಿಥಿನೇ ಮಾಡಬಹುದಾಗಿತ್ತು. ಎಲ್ಲ ನನ್ನ ಗ್ರಾಚಾರ. ಅನ್ಕೊಂಡ್ ಹಾಗೆ ಅನ್ಕೊಂಡ್ ಟೈಮ್ಗೆ ಕೆಲಸ ಆಗ್ಲಿಲ್ಲ. ಆದ್ರೆ ಇವತ್ತು ಮಾತ್ರ ನಾನ್ ಸುಮ್ಮನೆ ಬಿಡಲ್ಲ. ಎಲ್ರಿಗೂ, ಈ ಮನೆಯಲ್ಲಿರೋ ಎಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ.
ಯಾರ್ದದು ಫೋಟೋ? ಅಮ್ಮ ಹೇಳಿ ಅಮ್ಮ, ಯಾರ್ದು ಫೋಟೋ ಅದು? ಈ ಮನೆಗೆ ಇಂಥ ದುರಂತ ಬರಬಾರ್ದಾಗಿತ್ತು ಆದ್ಯ. ಯಾಕೆ? ನೀನಾಗಿನ್ನೂ ತುಂಬಾ ಚಿಕ್ಕವಳು. ನಿನಗೆ ಹೇಗೆ ನೆನಪಿರೋದಕ್ಕೆ ಸಾಧ್ಯ ಹೇಳು? ವೇದಾಂತ್, ನಿಮ್ ತಂದೆ ಫೋಟೋಗೆ ಹಾರ ಯಾರಾಕಿದ್ದು? ನಾನೇ ಹಾಕಿದ್ದು. ಯಾರನ್ನ ಕೇಳಿ ಫೋಟೋಗೆ ಹಾರ ಹಾಕಿದ್ರೆ? ವೇದಾಂತ್, ಇವತ್ತು ನಿಮ್ ತಂದೆ ಫೋಟೋ ಸಿಕ್ತು. ನಿಮ್ಮೆಲ್ರಿಗೂ ಅವ್ರನ್ನ ನೋಡಿದ ನೆನಪೇ ಇರ್ಲಿಲ್ವಲ್ಲ, ಅದಕ್ಕೆ ನಾನು ವೇದಾಂತ್ ಅಲ್ಲ, ಹಾರ ಹಾಕೋದ್ರಿಂದ ತೀರ್ಕೊಂಡವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬೇಡ, ಏನು ಬೇಡ. ನಮ್ಮ ತಂದೆ ಈಗ ಬದುಕಿದ್ದಾರೆ, ಅವ್ರು ಸತ್ತಿಲ್ಲ. ಇಲ್ಲ ಇಲ್ಲ, ಸೂರಿ ಬದುಕಿದ್ದಾರೆ. ಇಲ್ಲಿದ್ರೆ ವೇದಾಂತ್ ಹೀಗೆಲ್ಲ ಮಾತಾಡ್ತಿರ್ಲಿಲ್ಲ. ಯಾವತ್ತೂ ವೇದಾಂತ್ ಸುಹಾಸಿನಿ ಹತ್ರ ಹೀಗ್ ಮಾತಾಡ್ದವನಲ್ಲ. ಹೀಗ್ ಮಾತಾಡಿದಾನೆ ಅಂದ್ರೆ ಸೂರಿ ಬದುಕಿದ್ದಾರೆ ಅಂತ ಅರ್ಥ. ವೇದಾಂತ್, ಸಮಾಧಾನ ಮಾಡ್ಕೋ ವೇದಾಂತ್. ಬಾ, ಊಟ ಮಾಡು. ಏನ್ ಸಮಾಧಾನ ಮಾಡ್ಕೋಬೇಕು? ವೇದಾಂತ್, ನನ್ ಮೇಲೆ ಯಾಕೆ ಕೂಗ್ತಿದ್ಯಾ? ಮತ್ತಿನೇನು? ವಿಕ್ರಾಂತ್ ಅಸ್ಥಿನ ವಿಸರ್ಜನೆ ಮಾಡ್ಬೇಕಾದ್ರೆ ನಾನು ಏನಂತ ಹೇಳಿದ್ದೆ? ಇನ್ನು ಮುಂದೆ ವಿಕ್ರಾಂತ್ ಕನ್ಸು ನನ್ ಕನ್ಸು, ಅವನ ಆಸೆಗಳನ್ನ ನೆರವೇರಿಸ್ತೀನಿ ಅಂತ. ಅಪ್ಪ ಅಮ್ಮನ ಹುಡುಕೊಂಡು ಮನೆ ಕರ್ಕೊಂಡು ಬರ್ತೀನಿ ಅಂತ. ಅವ್ನ ಸಾವಿಗೆ ಕಾರಣ ಆದವ್ರನ್ನ, ನಮ್ಮ ಮನೆಗೆ ತೊಂದರೆ ಕೊಡ್ತಿರೋರ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಭಾಷೆ ಕೊಟ್ಟಿರ್ಲಿಲ್ವಾ? ಆದ್ರೆ ಈ ಪರಿಸ್ಥಿತಿ ನೋಡಿದ್ರೆ ನೀವು ಬದುಕಿದ್ದೀರಾ ಅಂತ ನನಗೆ ಖಾತ್ರಿ ಆಯ್ತು ಸೂರಿ. ವೇದಾಂತ್ ಯಾವಾಗ ನಿಮ್ಮ ಫೋಟೋಗೆ ಹಾರ ಹಾಕೋದು ನನಗಿಷ್ಟ ಇಲ್ಲ ಅಂತ ಹೇಳಿದ್ನೋ, ನಂಗಾಗ್ಲೇ ಗೊತ್ತಾಯ್ತು ನೀವು ಬದುಕಿದ್ದೀರಾ ಅಂತ. ಸೂರಿ, ನಿಮಗೆ ನೆನಪಿದ್ಯಾ? ಭೀಮನ ಅಮಾವಾಸ್ಯೆ ಹಬ್ಬ ಬಂದಾಗೆಲ್ಲ ನೀವು ನಂಗೆ ರೇಗಿಸ್ತಾ ಇದ್ರಿ.
ವರ್ಷ ಪೂರ್ತಿ ಗಂಡನ ಗೋಳೊಯ್ಕೊಂಡು ಬಿಡೋದು, ಹಬ್ಬದ ದಿನ ಮಾತ್ರ ಗಂಡನ ಕಾಲು ತೊಳೆದು ಪೂಜೆ ಮಾಡೋದು ಅಂತ. ಬೇಗ ಮನೆಗೆ ಬಂದ್ಬಿಡಿ ಸೂರಿ. ಅತಂತ್ರ ಆಗಿರೋ ನಮ್ಮ ಮನೇನ ಒಂದು ಮಾಡಿ ನಮ್ಮ 4 ಜನ ಮಕ್ಕಳನ್ನ ತಪ್ಪಿಕೊಂಡು ಹೇಳಿ ನಾನೇ ನಿಮ್ಮ ತಂದೆ ಅಂತ ಮುದ್ದಾಡಿ ಬಂದ್ಬಿಡಿ ಸೂರಿ. ಫೋಟೋಗಿದ್ದ ಹಾರ ನೋಡಿ ವೇದಾಂತ್ ಬೇಜಾರು ಮಾಡ್ಕೊಂಡಿಲ್ಲ, ಕೋಪ ಮಾಡ್ಕೊಂಡಿದ್ದ. ಬದುಕಿರೋರ್ ಫೋಟೋಗೆ ಯಾಕೆ ಹಾರ ಹಾಕಿದ್ದೀರಾ ಅಂತ ಅವ್ನು ಯಾರಿಗೂ ಕೇಳಲಿಲ್ಲ ರೀ. ಆದ್ರೆ ಅವನ ಕಣ್ಣಲ್ಲಿದ್ದ ಕೋಪ ನೋಡಿ ನನಗೆ ಅರ್ಥ ಆಯ್ತು, ನನ್ನ ಸೂರಿ ಬದುಕಿದ್ದಾರೆ ಅಂತ. ಗೊತ್ತು ಸೂರಿ, ನೀವು ಬದುಕಿದ್ದೀರಾ. ನಾನು ಕೇಳ್ಕೊಳ್ಳೋದು ಒಂದೇ, ನನ್ನ ಸೂರಿ ಬದುಕಿರ್ಲಿ ಅಂತ. ಪಾಪ, ಸತ್ಯನ ಹುಡುಕೋದಕ್ಕೆ ಅಂತ ಹೊರಟ ಮಗ ಆಕ್ಸಿಡೆಂಟ್ ಆಗಿ ಸೊಂಟ ಮುರ್ಕೊಂಡು ಮೂಲೆ ಸೇರ್ಕೊಂಡ. ಇಷ್ಟಾದ್ರೂ ಆ ತಾಯಿ ಮಕ್ಕಳಿಗೆ ಇನ್ನೂ ಬುದ್ಧಿ ಬರಲಿಲ್ಲ. ಮುಚ್ಚಿಟ್ಟ ಸತ್ಯನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ ಹೊರಟು. ಆ ತಾಯಿಯ ಇನ್ನೊಬ್ಬ ಮಗ ತುಂಬಾ ಬುದ್ಧಿವಂತ, ಬಹಳ ಚುರುಕು. ಸತ್ಯನ ಕಂಡು ಹಿಡ್ದೇ ಬಿಟ್ಟ. ಆದ್ರೆ ಏನ್ ಮಾಡೋದಕ್ಕ, ಸತ್ಯ ತುಂಬಾ ಕಾಸ್ಟ್ಲಿ, ಅದ್ರ ಬೆಲೆನ ಕಟ್ಟಲೇಬೇಕಲ್ಲ. ಸೊ ಅವನು ಅಷ್ಟೇ. ಈಗ ಆ ತಾಯಿಗೆ ಉಳಿದಿರೋದು ಒಬ್ಬನೇ ಮಗ. ಅವನು ಸತ್ಯ ತಿಳ್ಕೊಂಡು ಸಾಯ್ಬೇಕಾ ಅಥವಾ ಬದುಕ್ಬೇಕಾ? ಅಕ್ಕ, ನೀನೇ ಹೇಳು, ಈ ಮಗನು ಸತ್ಯ ತಿಳ್ಕೊಂಡು ಸಾಯ್ಬೇಕಾ ಬದುಕ್ಬೇಕಾ? ಅಯ್ಯೋ ದಡ್ಡಿ, ನಿನಗಿನ್ನೂ ಅರ್ಥ ಆಗಿಲ್ವಾ? ವಿಕ್ಕಿ, ಎಸ್, ವಿಕ್ರಾಂತ್ ವಸಿಷ್ಠ ಇನ್ನಿಲ್ಲ. ಅವನ ತಾಯಿ ಬಗ್ಗೆ ಸತ್ಯ ತಿಳ್ಕೊಂಡಿದ್ದೀನಾನೆ ಫಿನಿಶ್.